ಪ್ರೀತಿಯ ವಿಸಂದ ಪ್ರೇಕ್ಷಕರಿಗೆ ಆತ್ಮೀಯವಾದ ಸ್ವಾಗತ. ಈ ನಿಮ್ಮ ವಿಸಂದ ವೈದ್ಯಾಸ್ ಮತ್ತೊಂದು ಹೊಸ ಆಯಾಮದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಅದುವೇ ಆಯುರ್ವೇದ ಸಂಶೋಧನೆ ಅನಿವಾರ್ಯತೆಯೋ ಅಥವಾ ಅನಗತ್ಯವೋ. ಈ ವಿಷಯವಾಗಿ ನಮ್ಮ ವಿದ್ಯಾರ್ಥಿಗಳಲ್ಲಿ ಹಲವಾರು ರೀತಿಯ ಸಂಶಯಗಳು ನಮ್ಮ ಮುಂದೆ ಎದುರಾಗ್ತಾನೆ ಇರುತ್ತೆ. ಸೊ ಆ ವಿಷಯವಾಗಿ ನಿಮ್ಮೆಲ್ಲರ ಪ್ರಶ್ನೆಗಳನ್ನು ಒಬ್ಬ ಸಂಪನ್ಮೂಲ ವ್ಯಕ್ತಿಗಳ ಮುಂದೆ ಇಟ್ಟು ಅದಕ್ಕೆ ಆ ಗೊಂದಲಗಳನ್ನು, ಕನ್ಫ್ಯೂಷನ್ಸ್ಗಳನ್ನು ಕ್ಲಾರಿಟಿ ತೆಗೆದುಕೊಳ್ಳುವಂಥ ಒಂದು ಪ್ರಯತ್ನವೇ ಇದಾಗಿರುತ್ತೆ. ಸೊ ಹಾಗಾದರೆ ಮೊದಲನೇ ಸಂಚಿಕೆಯೇ ಇದಾಗಿರಬೇಕಾದ್ರೆ ಒಬ್ಬರು ವಿಶೇಷ ಅತಿಥಿಗಳು ನಮ್ಮೊಂದಿಗೆ ಇರಬೇಕಲ್ವಾ? ಅವರು ಮತ್ತಾರೂ ಅಲ್ಲ, ಡಾಕ್ಟರ್ ಆನಂದ್ ಕಟ್ಟಿ ಸರ್. ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಮೊದಲಿಗೆ ಅವರ ಕಿರು ಪರಿಚಯವನ್ನು ಮಾಡಿಕೊಡೋದಾದ್ರೆ, ಪ್ರಸ್ತುತ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಸಂಹಿತ ಸಿದ್ಧಾಂತ ವಿಭಾಗದ ಮುಖ್ಯಸ್ಥರಾಗಿ, ಪ್ರಾಧ್ಯಾಪಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸಿಕೊಂಡು ಬರ್ತಾ ಇದ್ದಾರೆ. ಹಾಗೆಯೇ ಈ ವ್ಯಕ್ತಿ ಯಾಕೆ ವಿಶೇಷವಾಗ್ತಾರೆ ಅನ್ನೋ ಕಾರಣಕ್ಕೆ ಆಯುರ್ವೇದ ಮೂಲ ಸಿದ್ಧಾಂತಗಳನ್ನು ಆಳವಾಗಿ ಅಧ್ಯಯನ ಮಾಡಿರುವುದಲ್ಲದೆ ಆಯುರ್ವೇದ ಸಂಶೋಧನೆಯ ವಿಚಾರದಲ್ಲಿ PG ಸ್ಕಾಲರ್ಸ್ಗಳಿಗೆ ಬೋಧನೆಯನ್ನು ಮಾಡ್ತಾ ಸುಮಾರು 71ಕ್ಕೂ ಹೆಚ್ಚು ವೈದ್ಯಕೀಯ ಲೇಖನಗಳನ್ನು ಮಂಡಿಸ್ತಾ ಸುಮಾರು ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ತಮ್ಮ ಉಪನ್ಯಾಸಗಳನ್ನು ನೀಡ್ತಾ ಒಂದು ಜುಜುಬೆ ಫ್ರೂಟ್ ಲೆದರ್ ಅನ್ನುವಂಥದ್ರ ಮೇಲೆ ತಮ್ಮದೇ ಒಂದು ಹೆಸರಿನ ಪೇಟೆಂಟ್ ಅನ್ನು ಪಡೆದುಕೊಳ್ತಾ ಹಲವಾರು ಜವಾಬ್ದಾರಿಗಳನ್ನು ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯಲ್ಲಿ ಇದ್ಕೊಂಡು ಹಲವಾರು ಜವಾಬ್ದಾರಿಗಳನ್ನು ನಿಭಾಯಿಸ್ತಾ ಕೋವಿಡ್ ಸಮಯದಲ್ಲಿ ತಾಂತ್ರಿಕ ಸಲಹೆಗಾರರಾಗಿಯೂ ಸಹ ಸರ್ಕಾರಕ್ಕೆ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. RGHSನ ಜರ್ನಲ್ ಆಫ್ ಆಯು ಸೈನ್ಸಸ್ನ ಮುಖ್ಯ ಸಂಪಾದಕರಾಗಿ ಸೇವೆ ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ. ಹಾಗೆಯೇ NCASMನ ಏನು ಸಿಲೆಬಸ್ ಫ್ರೇಮಿಂಗ್ ಕಮಿಟಿ ಇದೆ ಅದರಲ್ಲೂ ಕೂಡ ಸದಸ್ಯರಾಗಿ ಈ ಒಟ್ಟಾರೆ ಬೋಧಕರಾಗಿ, ಸಂಶೋಧಕರಾಗಿ, ಆಡಳಿತಾತ್ಮಕ ಈ ಎಲ್ಲ ವಿಭಾಗಗಳಲ್ಲಿ ತಮ್ಮದೇ ಆದಂತಹ ನೈಪುಣ್ಯತೆಯನ್ನ ತೋರಿಸಿಕೊಂಡು ಬಂದಿದ್ದಾರೆ. ಸೊ ಇವರು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಸೂಕ್ತ ಅಂತ ನಮಗೆಲ್ಲರಿಗೂ ಅನಿಸಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತಾ ಇದ್ದೀವಿ. ಸರ್, ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಸರ್. ಈ ವಿಸಂದ ಪ್ಲಾಟ್ಫಾರ್ಮ್ ನನ್ನನ್ನು ಆಹ್ವಾನಿಸಿರೋದು ಒಂದು ವಿಶೇಷನೇ. ನಾನು ಸುಮಾರು ವರ್ಷ ಈ ವಿಷಯವನ್ನು ನಾನಾಗೆ ವಾಲಂಟರಿಲಿ 2017ರಲ್ಲಿ ಬೆಂಗಳೂರು ಕಾಲೇಜಿಗೆ ಬಂದಾಗಿನಿಂದ ಪಾಠ ಮಾಡ್ತಾ ಬಂದಿದ್ದೀನಿ. ಅದು ಐ ಆಮ್ ಪ್ಯಾಷನೇಟ್ ಅಬೌಟ್ ದಿ ಸಬ್ಜೆಕ್ಟ್ ಆಫ್ ರಿಸರ್ಚ್ ಮೆಥಡ್. ಹಾಗಾಗಿ ಈ ವಿಷಯದ ಮೇಲೆ ಚರ್ಚೆ ಮಾಡೋಕ್ಕೆ ನನಗೆ ತುಂಬ ಆಸಕ್ತಿ ಇತ್ತು. ಹಾಗಾಗಿ ಆಹ್ವಾನಿಸಿದ್ದಕ್ಕೆ ತಮಗೂ ಧನ್ಯವಾದಗಳು. ಈ ವಿಸಂದ ಪ್ಲಾಟ್ಫಾರ್ಮ್ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೊಡ್ತಾ ಇದೆ ಅನ್ನೋದನ್ನು ನಾನು ನೋಡಿದ್ದೀನಿ. ಹೀಗೆ ಆಯುರ್ವೇದ ಕ್ಷೇತ್ರಕ್ಕೆ ತಮ್ಮ ಕೊಡುಗೆ ಇನ್ನೂ ಆಗಲಿ ಅಂತ ಆಶಿಸ್ತೀನಿ. ಧನ್ಯವಾದಗಳು ಸರ್. ಸರ್ಗೆ ಈ ತರಹದ ಕಾರ್ಯಕ್ರಮಗಳೇನು ಹೊಸದಲ್ಲ. ಸುಮಾರು ರೇಡಿಯೋ ಕಾರ್ಯಕ್ರಮಗಳನ್ನ, ಸಂದರ್ಶನ ಕಾರ್ಯಕ್ರಮಗಳನ್ನ ಪ್ರಸ್ತುತ ನೀಡ್ತಾ ಬರ್ತಾ ಇದ್ದಾರೆ. ಸೊ ಅವರಿಗೆ ನಮ್ಮ ಮೊದಲ ಪ್ರಶ್ನೆ ಇದಾಗಿರುತ್ತೆ. ಅಂದ್ರೆ ಆಯುರ್ವೇದ ವೈದ್ಯರಲ್ಲಿಯೇ 2 ಪಂಗಡಗಳನ್ನು ನಾವು ಕಾಣ್ತಾ ಹೋಗ್ಬೋದು. ಒಂದು ಪಂಗಡ ಹೇಳುತ್ತೆ ಆಯುರ್ವೇದ ಸಂಶೋಧನೆ ಅನಿವಾರ್ಯತೆ ಇಲ್ಲ, ಯಾಕಂದ್ರೆ ಅದು ಅನಾದಿಯಾದದ್ದು, ಶಾಶ್ವತವಾದದ್ದು, ಸ್ವಭಾವ ಸಂಸಿದ್ಧವಾದದ್ದು, ಅದಕ್ಕೆ ಯಾವ ರಿಸರ್ಚ್ನ ಅವಶ್ಯಕತೆ ಇಲ್ಲ ಅಂತ ಒಂದು ಪಂಗಡ ವಾದಿಸಿದ್ರೆ, ಆದ್ರೆ ಇನ್ನೊಂದು ಪಂಗಡ ಹೇಳುತ್ತೆ ಒಂದು ಗ್ಲೋಬಲ್ ಅಕ್ಸೆಪ್ಟೆನ್ಸ್ ಅನ್ನು ಪಡೆದುಕೊಳ್ಬೇಕಾದ್ರೆ, ಇಡೀ ಜಾಗತಿಕ ಮಟ್ಟದಲ್ಲಿ ನಾವು ಮನ್ನಣೆಯನ್ನ, ಗೌರವವನ್ನ ಒಂದು ಆಯುರ್ವೇದ ಪದ್ಧತಿ ಪಡೆದುಕೊಳ್ಬೇಕಾದ್ರೆ ರಿಸರ್ಚ್, ಸಂಶೋಧನೆಯ ಅಗತ್ಯತೆ ತುಂಬಾ ಇದೆ ಅಂತ. ಸೊ ಈ ಅನಿವಾರ್ಯತೆನೋ ಅಗತ್ಯತೆನೋ ಈ ವಿಷಯದಲ್ಲಿ ನಿಮ್ಮ ಅಭಿಪ್ರಾಯಗಳೇನು ಸರ್? ತುಂಬ ಪ್ರಸ್ತುತವಾದಂತಹ ಪ್ರಶ್ನೆ. ಏಕೆಂದರೆ ಆಯುರ್ವೇದ ಓದುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿ ಮನಸ್ಸಲ್ಲಿ ಬರುವಂತಹ ಪ್ರಶ್ನೆನೇ ಇದಾಗಿರುತ್ತೆ. ಯಾಕಂದರೆ ಪ್ರಥಮ ವರ್ಷದಲ್ಲೇ ನಾವು ಈ ವಿಷಯವನ್ನು ವಿದ್ಯಾರ್ಥಿಗಳಿಗೆ ಹೇಳಿಬಿಟ್ಟಿರ್ತೀವಿ. ಏನಪ್ಪ ಅಂತಂದರೆ ಆಯುರ್ವೇದ ಅನ್ನೋದು ಒಂದು ಶಾಶ್ವತ, ಇದು ಅನಾದಿ, ಇದಕ್ಕೆ ಆದಿ ಇಲ್ಲ, ಹುಟ್ಟು ಇಲ್ಲ, ಹಾಗಾಗಿ ಇದು ಅನಂತನೂ ಆಗತ್ತೆ. ಹಾಗಾಗಿ ಇಲ್ಲಿ ಪ್ರತಿಪಾದಿತವಾದಂತಹ ವಿಷಯಗಳು ತ್ರಿಕಾಲ ಸತ್ಯ, ಇದಕ್ಕೆ ಯಾವ ಸಂಶೋಧನೆ ಅವಶ್ಯಕತೆ ಇಲ್ಲ ಎನ್ನೋ ನಿಟ್ಟಿನಲ್ಲಿ ನಾವು ಅವರಿಗೆ ತಯಾರು ಮಾಡಿರ್ತೀವಿ. ಇದರ ಬ್ಯಾಕ್ಗ್ರೌಂಡು ಇದೆ. ಫಾರ್ ಎಕ್ಸಾಂಪಲ್, ನಮ್ಮ ಆಯುರ್ವೇದದ ಆದಿಗ್ರಂಥ ಚರಕ ಸಂಹಿತೆಯಲ್ಲಿ ಹೇಳಿರುವ ಪ್ರಕಾರ ಒಂದೇ ಒಂದು ಸಣ್ಣ ಶ್ಲೋಕ ಇದೆ. ಸ್ವಯಂ ಆಯುರ್ವೇದ ಶಾಶ್ವತೋ ನಿರ್ದಿಶ್ಯತೆ ಅನಾದಿತ್ವಾತ್ ಸ್ವಭಾವ ಸಂಸಿದ್ಧ ಲಕ್ಷಣತ್ವಾತ್ ಭಾವ ಸ್ವಭಾವ ನಿತ್ಯತ್ವಾತ್ ಚ. ಈ 3 ಕಾರಣಗಳಿಂದ ಆಯುರ್ವೇದ ಶಾಶ್ವತ ಇದೆ. ಹಾಗಾಗಿ ಇದರ ಮೇಲೆ ಯಾವುದೇ ಕಿಂಚಿತ್ತೂ ಸಂಶಯ ಪಡದೆ ನೀವು ಈ ವೈದ್ಯಕೀಯ ವೃತ್ತಿಯನ್ನು ಮಾಡಿ ಅನ್ನೋ ನಿಟ್ಟಿನಲ್ಲಿ ನಮ್ಮ ಆಚಾರ್ಯರು ನಮಗೆ ತಿಳಿಸಿಕೊಟ್ಟಿರುವಂತಹ ವಿಚಾರ. ಇದು ಒಂದೇ ಅಲ್ಲದೆ ಇನ್ನು ಅಷ್ಟಾಂಗ ಹೃದಯ ಸಂಹಿತೆಯಲ್ಲಿ ಇನ್ನೊಂದು ವಾಗ್ಭಟರು ಒಂದು ಮಾತು ಹೇಳ್ತಾರೆ. ಈ ಆಯುರ್ವೇದ ಗ್ರಂಥಗಳಲ್ಲಿ ಬಂದಿರುವಂತಹ ವಿಷಯಗಳನ್ನು ಮಂತ್ರದ ಸ್ವರೂಪದಲ್ಲಿ ಸುಮ್ಮನೆ ನೀವು ಅನುಸರಿಸ್ತಾ ಹೋಗಿ. ಮಂತ್ರವತ್ ಪ್ರಯೋಕ್ತವ್ಯಂ ನ ಮೀಮಾಂಸೆ ಕದಾಚನ. ಅಂದರೆ ನೀವು ಇದರ ಬಗ್ಗೆ ಸಂಶಯ ಇಟ್ಕೋಬೇಡಿ, ಇದರ ಬಗ್ಗೆ ಕುತೂಹಲ ಇಟ್ಕೋಬೇಡಿ. ಇಲ್ಲಿ ಹೇಳಿರುವಂಥ ವಿಷಯಗಳನ್ನು ಯಥಾವತ್ತಾಗಿ ನೀವು
ಅನುಸರಿಸಿದರೆ ನಿಮ್ಮ ರೋಗಿಗಳಿಗೆ, ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗತ್ತೆ ಅನ್ನೋ ಒಂದು ಆ ಒಂದು ವಿಷಯವನ್ನು ಅಷ್ಟಾಂಗ ಹೃದಯಕಾರರು ಹೇಳಿದ್ದಾರೆ. ಅದೇ ರೀತಿ ನಾವು ನೋಡ್ತಾ ಹೋದರೆ ನಮ್ಮ ಸಂಹಿತೆಗಳು ಎಲ್ಲವೂ ಋಷಿಗಳಿಂದ ಬಂದಿರುವಂತಹ ಜ್ಞಾನ. ಈ ಋಷಿ ಅನ್ನೋ ಶಬ್ದನೇ ಮುಂದೆ ಹೋಗಿ ರಿಸರ್ಚ್ ಅನ್ನೋ ಶಬ್ದಕ್ಕೆ ರಿಸರ್ಚ್ ಅನ್ನೋ ಶಬ್ದ ಹುಟ್ಕೊಳ್ಳೋಕೆ ಕಾರಣ ಆಗುತ್ತೆ. ಹಾಗಾಗಿ ಇವೆಲ್ಲವೂ ಒಂದು ಸಂಶೋಧನೆ ಬ್ಯಾಕ್ಗ್ರೌಂಡಿಂದ ಬಂದಿರುವಂತಹದ್ದೇ ವಿಚಾರ ಅನ್ನೋದನ್ನು ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಹಾಗಾಗಿ ಈ ವಿಷಯಗಳನ್ನು ನೋಡಿದಾಗ ನಮ್ಮಲ್ಲಿ ಒಂದು ಸ್ವಲ್ಪ ಮನಸ್ಸಲ್ಲಿ ಬರುತ್ತೆ, ಆಯುರ್ವೇದ ಸಂಪೂರ್ಣ ಶಾಸ್ತ್ರ ಇದೆ, ಇದು ತ್ರಿಕಾಲವಾದಂತಹ ಶಾಸ್ತ್ರ ಇದೆ, ಇದರಲ್ಲಿ ನಾವೇನೂ ಸಂಶಯ ಪಡಬೇಕಾಗಿಲ್ಲ, ಇದನ್ನು ಯಥಾವತ್ತಾಗಿ ಅನುಸರಿಸಿದರೆ ಸಾಕು ನಮಗೆ ಯಶಸ್ಸು ಸಿಗುತ್ತೆ ಅನ್ನೋದು. ಇದು ಒಂದು ವಿಚಾರ. ಇದು ಇನ್ನೊಂದು ಪಂಗಡ, ತಾವಾಗಲೇ ಹೇಳ್ದಂಗೆ ಸಂಶೋಧನೆ ಬೇಕು, ಕಾಲಕ್ಕೆ ಬದಲಾವಣೆ ಆಗ್ತಾ ಇದೆ, ಬದಲಾವಣೆಗೆ ನಾವು ಒಗ್ಗಬೇಕಾಗತ್ತೆ. ತುಂಬ ಫಾಸ್ಟ್ ಪೇಸಲ್ಲಿ ಚೇಂಜಸ್ ಆಗ್ತಾ ಇದೆ. ಸಂಶೋಧನೆ ವಿಚಾರದಲ್ಲೇ ನೋಡಿದರೆ ಕಳೆದ 1000 ವರ್ಷ ಕಂಪೇರ್ ಮಾಡಿದರೆ ಕಳೆದ 100 ವರ್ಷದಲ್ಲಿ ಅದಕ್ಕಿಂತ ಡಬಲ್ ರಿಸರ್ಚ್ ಆಗಿಬಿಟ್ಟಿದೆ. ಅವೆಲ್ಲ ನೋಡ್ತಾ ಹೋದಾಗ ನಾನು ಆ ಹಳೆ ವಿಷಯವನ್ನು ಹಿಡ್ಕೊಂಡು ಕೂತ್ಕೋಬೇಕಾ ಅಥವಾ ಸಂಶೋಧನೆ ಮಾಡಬೇಕಾ ಅನ್ನೋ ಒಂದು ದ್ವಂದ್ವ ಖಂಡಿತವಾಗಿ ಬರುತ್ತೆ. ಈ ದ್ವಂದ್ವದ ಪರಿಹಾರನೂ ನಮ್ಮ ಶಾಸ್ತ್ರಗಳ ಮೂಲಕ ನಮ್ಮ ಋಷಿಗಳೇ ಮಾಡಿಬಿಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ನಮ್ಮ ಶಾಸ್ತ್ರದಲ್ಲಿ ಬರುವಂತಹ ಒಂದು ವಿಚಾರ ಅಂದರೆ ಪರೀಕ್ಷಾ ಕಾರಣ್ಯೋ ಹಿ ಕುಶಲೋ ಭವಂತಿ. ನಾವು ನಮ್ಮ ಕೌಶಲ್ಯತೆ ಹೆಚ್ಚು ಮಾಡ್ಕೋಬೇಕು ಅಂತಂದರೆ ಪರೀಕ್ಷೆ ಮಾಡಬೇಕು. ಪರೀಕ್ಷೆ ಅಂತಂದರೆ ಬರೀ ನೋಡೋದಲ್ಲ, ಪರೀಕ್ಷೆ ಅಂತಂದರೆ ಒಂದು ಎಕ್ಸ್ಪೆರಿಮೆಂಟು, ಒಂದು ಕ್ಲಿನಿಕಲ್ ಟ್ರಯಲ್ಲು, ಒಂದು ಸಣ್ಣದಾದಂತಹ ಒಂದು ರಿಸರ್ಚ್ ಪ್ರಾಜೆಕ್ಟೇ ಆಗುತ್ತೆ. ಹಾಗಾಗಿ ಪರೀಕ್ಷೆ ಮಾಡ್ತಾ ಇರಿ ಅನ್ನೋ ವಿಚಾರನೂ ಹೇಳಿದ್ದಾರೆ. ಅದೇ ರೀತಿ ಇನ್ನೊಂದು ವಿಚಾರ ಹೇಳ್ತಾ ಹೋದರೆ, ಈ ನಮ್ಮ ಆಯುರ್ವೇದ ಸ್ವರೂಪನೇ ಒಂದು ವಿಶೇಷ. ಅಂದರೆ ಯಾವ ಥರ ಅಂತಂದರೆ, ನೀವು ಈ ನಮ್ಮ ಸೈನ್ಸ್ ಏನಿದೆ ಅಲ್ಲ, ಇದು ನಮಗೆ 3 ಸ್ವರೂಪದಲ್ಲಿ ಕಂಡು ಬರ್ತಾ ಇದೆ. ಒಂದು ತತ್ವ, ಇನ್ನೊಂದು ಶಾಸ್ತ್ರ, ಇನ್ನೊಂದು ಪ್ರಯೋಗ. ತತ್ವ ಅಂತಂದರೆ ಮೂಲ ಸಿದ್ಧಾಂತ. ಫಾರ್ ಎಕ್ಸಾಂಪಲ್, ನಾವು ಸಾಮಾನ್ಯ ವಿಶೇಷ ಸಿದ್ಧಾಂತ ಅಂತ ಹೇಳ್ತೀವಿ. ಸಾಮಾನ್ಯದಿಂದ ವೃದ್ಧಿ ಆಗತ್ತೆ. ಫಾರ್ ಎಕ್ಸಾಂಪಲ್, ಯಾವುದೇ ಒಂದು ರೋಗಿಗೆ ರಕ್ತಹೀನತೆ ಇದ್ದರೆ ಅವನಿಗೆ ರಕ್ತವನ್ನು ಜಾಸ್ತಿ ಆಗುವಂತಹ ಔಷಧಿ ಕೊಟ್ಟರೆ ರಕ್ತ ಜಾಸ್ತಿ ಆಗುತ್ತೆ. ಇದೇ ಸಾಮಾನ್ಯ ಸಿದ್ಧಾಂತ. ಈ ಸಿದ್ಧಾಂತ ತ್ರಿಕಾಲ ಸತ್ಯ. ಈ ಸಿದ್ಧಾಂತ ನಾಳೆ ಬದಲಾಗಲ್ಲ, ಹಿಂದೆ ಬದಲಾಗಿಲ್ಲ, ಮುಂದೆ ಯಾವತ್ತೂ ಬದಲಾಗಲ್ಲ. ಈ ತ್ರಿಕಾಲ ಸತ್ಯ ಶಾಶ್ವತ ಅನ್ನೋದು ಈ ತತ್ವಗಳಿಗೆ ಸೀಮಿತವಾಗುತ್ತೆ. ಈ ತತ್ವಗಳನ್ನು ಒಂದು ಆರ್ಗನೈಸ್ಡ್ ಸ್ಟ್ರಕ್ಚರ್ ಕೊಟ್ಟು ಶಾಸ್ತ್ರಗಳಲ್ಲಿ ಬರೆದಿದ್ದಾರೆ. ಆ ಶಾಸ್ತ್ರಗಳೇ ನಮ್ಮ ಸಂಹಿತೆಗಳು. ಈ ಶಾಸ್ತ್ರವನ್ನು ನಾವು ಪೇಷಂಟ್ ಎದುರಿಗೆ ಬಳಸುವಾಗ ನಾವು ಇನ್ನೊಂದು ಆಯುರ್ವೇದದ ಆಯಾಮ ಅಂತಂದರೆ ಪ್ರಯೋಗ ಅಥವಾ ವ್ಯವಹಾರ ಅಂತ ಬಳಸ್ತೀವಿ. ಈ ಸಾಮಾನ್ಯ ಸಿದ್ಧಾಂತವನ್ನು ನಾನು ಒಂದು ಅದೇ ಥರ ಆಗಲೇ ಹೇಳಿದಂತಹ ರಕ್ತಹೀನತೆ ರೋಗಿಗೆ ನಾನು ಒಂದು ದ್ರವ್ಯ ಕೊಡೋದರ ಮೂಲಕ ಗುಣಪಡಿಸಬೇಕು. ನನ್ನ ದ್ರವ್ಯ ಅದು ಮಂಡೂರ ವಟಕ ಆಗಿರಬಹುದು, ಅದು ಬೇರೆ 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 ಆಯುರ್ವೇದ ದ್ರವ್ಯಗಳಾಗಿರ್ಬೋದು, ಶವನಪ್ರಾಶನೇ ಆಗಿರ್ಬೋದು, ಧಾತ್ರಿಲೋಹ ಆಗಿರಬಹುದು, ನಿಶಾ ಪ್ರಯೋಗ ಆಗಬಹುದು. ಇವೆಲ್ಲವುಗಳು ಒಂದು ರಕ್ತಹೀನತೆಗೆ ಕಡಿಮೆ ಆಗುವಂತಹ ಗುಣ ಹೊಂದಿರೋದು. ಈ ನಮಗೆ ಒಂದೇ ಸಿದ್ಧಾಂತ ಇದೆ. ಪ್ರಯೋಗ 4 ಹೇಳಿದೆ ನಾನು. ಈ ಪ್ರಯೋಗ 4 ಹೇಳಿದೆ ಅಂತಂದರೆ ಆ ಒಂದು ಸಿದ್ಧಾಂತದ ಅಪ್ಲಿಕೇಶನ್ ಬೇರೆ ಬೇರೆ ಲೆವೆಲಲ್ಲಿ ಆಗಬೇಕು. ಅದೇ ಥರ ಹಿಂದೆ ಸಂಹಿತೆಗಳು ಬರೆದಾಗ ಇದ್ದಂತಹ ದ್ರವ್ಯಗಳ ಸಂಖ್ಯೆ ಬೇರೆ. ಈಗ ಆ ದ್ರವ್ಯಗಳು ವಿಶೇಷವಾಗಿ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಫಾರ್ ಎಕ್ಸಾಂಪಲ್, ನೀವು ಸುಮ್ಮನೆ ಐರನ್ ಅಂತ ಇದೇ ವಿಷಯ ತಗೊಂಡಾಗ ನೀವು ಹಲೀಮ್ ಸೀಡ್ಸ್ ಬಗ್ಗೆ ಕೇಳಿರ್ಬೋದು. ಚಂದ್ರಶೂರ ಅಂತ ಆಯುರ್ವೇದದ ದ್ರವ್ಯ. ಇದು ತುಂಬ ಐರನ್ ರಿಚ್ ಅಂತ, ಇದು ಫುಡ್ ಸಪ್ಲಿಮೆಂಟು. ಆ ಥರ ಇದು ಒಂದು ಎಕ್ಸಾಂಪಲ್ಲು. ಅದೇ ಥರ ನಾವು ಸುಮಾರು ಎಕ್ಸಾಂಪಲ್ಗಳನ್ನು ಪೂಲ್ ಮಾಡ್ತಾ ಹೋದಾಗ ಆ ಒಂದು ರೋಗಕ್ಕೆ ನಮಗೆ ಬೇರೆ ಬೇರೆ ಔಷಧ ಕಲ್ಪಗಳು ಸಿಗ್ತವೆ. ಆಮೇಲೆ ಇದ್ಯಾವುದು ಆಯುರ್ವೇದದ ಸಿದ್ಧಾಂತದ ವಿರುದ್ಧ ಅಲ್ಲ, ಇದ್ಯಾವುದೂ ಆಯುರ್ವೇದಕ್ಕೆ ಮಾರಕ ಅಲ್ಲ. ಈ ಥರದ ಸಂಶೋಧನೆಗೆ ಖಂಡಿತವಾಗಿಯೂ ಅವಕಾಶ ಇದೆ. ಸೊ ಹಾಗಾಗಿ 2 ಪಂಗಡಗಳಿದ್ರು. ಒಂದು ತ್ರಿಕಾಲ ಸತ್ಯ ಅನ್ನೋದು ಸುಳ್ಳಲ್ಲ. ಆ ತ್ರಿಕಾಲ ಸತ್ಯ ಅನ್ನೋದು ಆಯುರ್ವೇದ ತತ್ವ ಸಿದ್ಧಾಂತಗಳಿಗೆ ಹೋಲಿಕೆ ಆದರೆ, ಪ್ರಯೋಗ ಏನಿದೆ ಅಲ್ಲ ಅದು ತುಂಬ ವಾಸ್ಟು. ಅದು ಬದಲಾವಣೆ ಆಗಬೇಕು. ಆ ಬದಲಾವಣೆ ಆಗಬೇಕು ಅನ್ನೋದು ನಮ್ಮ ಸಮಿತಿಗಳಲ್ಲೇ ಹೇಳಿದ್ದಾರೆ.
ಒಂದು ಸಣ್ಣ ಶ್ಲೋಕ ಇದೆ, ಯುಗಾನುರೂಪ ಸಂದರ್ಭವು ವಿಭಾಗೇನ ಕರಿಷ್ಯತೆ ಅಂತ. ಅಂದ್ರೆ ವಾಗ್ಭಟಾಚಾರ್ಯರು ಹೇಳ್ತಾರೆ, ನಾನು ಈ ಕಾಲದಲ್ಲಿ ಈ ತರ ಹೇಳಿದ್ದೀನಿ ಅಪ್ಪ, ನೀವು ಮುಂದೆ ನಿಮ್ಮ ಕಾಲಕ್ಕೆ ಬಂದಾಗ ಈ ವಿಜ್ಞಾನವನ್ನ ಆ ಕಾಲಕ್ಕೆ ಅನುಗುಣವಾಗಿ ಬದಲಾಯಿಸಿ ನೀವು ಪ್ರಯೋಗ ಮಾಡಿ ಅಂತ ಹೇಳ್ತಿದ್ದಾರೆ. ಹಾಗಾಗಿ ಈ ದ್ವಂದ್ವಗಳ ಮಧ್ಯೆನೂ ಅದೇ ಸಂಹಿತೆಗಳೇ ನಮಗೆ ಉತ್ತರ ಕೊಡ್ತಾ ಇದೆ. ಏನು ಅಂತ, ನೀವು ಸಂಶೋಧನೆ ಮಾಡಿ, ನೀವು ಹೊಸ ಹೊಸ ಸವಾಲುಗಳನ್ನು ಎದುರಿಸಿ, ಹೊಸ ಹೊಸ ಸವಾಲುಗಳಿಗೆ ಸೂಕ್ತ ಪರಿಹಾರ ಆಯುರ್ವೇದ ಸಿದ್ಧಾಂತಗಳ ಮೂಲಕ ಕಂಡುಹಿಡಿದು ರೋಗಿಗಳಿಗೆ ವಾಸಿಯನ್ನ ಮಾಡುವಲ್ಲಿ ನಿರಂತರವಾಗಿದೆ ಅನ್ನೋ ಸಂದೇಶವನ್ನು ಆಯುರ್ವೇದ ಸಂಹಿತೆಗಳೇ ಕೊಡ್ತವೆ. ಪ್ರೇಕ್ಷಕರೇ, ನಾನು ಆಗ್ಲೇ ಹೇಳಿದಾಗೆ ಇವತ್ತಿನ ನಮ್ಮ ಅತಿಥಿಗಳು ಅಥವಾ ಸಂಪನ್ಮೂಲ ವ್ಯಕ್ತಿಗಳು ವಿಶೇಷ ಯಾಕೆ ಅಂದ್ರೆ ಅವರು ಆಯುರ್ವೇದ ಮೂಲ ಸಿದ್ಧಾಂತಗಳನ್ನ ತತ್ವಗಳನ್ನ ಕಲಿಸಿ ಬೋಧಿಸ್ತಾ ಇರುವಂತವ್ರು. ಜೊತೆಗೆ ಅದೇ ರೀತಿ ಸಂಶೋಧನೆ ವಿಭಾಗಕ್ಕೆ ಬಂದಾಗ ಅಷ್ಟೇ ಆಳವಾಗಿ ಅದನ್ನು ಅಧ್ಯಯಿಸಿ ಈಗ ನಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಅವರೇ ಹೇಳಿದಾಗೆ ಶಾಸ್ತ್ರಗಳಲ್ಲಿ ನಮಗೆ ಯಾವ ರೀತಿ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂದ್ರೆ ತತ್ವಗಳನ್ನ ಆಧಾರಿತವಾದಂತಹ ತ್ರಿಕಾಲ ಸತ್ಯವನ್ನ ಅದೇ ಹೇಳುತ್ತೆ. ಜೊತೆಗೆ ದ್ರವ್ಯಗಳು ಪ್ರಯೋಗಗಳು ಅಂತ ಬಂದಾಗ ಅದಕ್ಕೆ ಹೊಸ ರೂಪವನ್ನು ಕೊಡುವಂತಹ ಒಂದು ಪರೀಕ್ಷಾಕಾರಿಣಿಯೋ ಅನ್ನುವಂಥದ್ದನ್ನು ಶಾಸ್ತ್ರಗಳೇ ಹೇಳುತ್ತೆ ಅನ್ನುವಂಥದ್ದನ್ನ ಸರ್ ನಮ್ಮ ಮುಂದೆ ಪ್ರಸ್ತುತಪಡಿಸಿದರು. ಸರ್, ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಆಯುರ್ವೇದಕ್ಕೆ ರಿಸರ್ಚ್ ಹೊಸದಾ ಅನ್ನೋ ಪ್ರಶ್ನೆ ನಮ್ಗೆಲ್ರಿಗೂ ಕಾಡ್ತಿರುತ್ತೆ. ಯಾಕಂದ್ರೆ ವಾಗ್ಭಟನೆ ಹೇಳ್ತಾನೆ ಇದಮಾಗಮ ಸಿದ್ಧತ್ವಾತ್ ಪ್ರತ್ಯಕ್ಷ ಪ್ರದರ್ಶನ ಅಂತ ಹೇಳಿ. ಸೊ ಆಯುರ್ವೇದಕ್ಕಿಂತ ರಿಸರ್ಚ್ ಹೊಸದಲ್ಲ, ಇವತ್ತು ಅನ್ವೇಷಣೆ ಆಗ್ಲೇ ರಿಸರ್ಚ್ ಆಗಿ ಒಂದು ಸೂತ್ರದ ಫಾರ್ಮೆಟ್ ಅಲ್ಲಿ ನಮಗೆ ಸಿಕ್ಕಿರುವಂತದ್ದು. ಸೊ ಇದಕ್ಕೆ ನಿಮ್ಮ ಅಭಿಪ್ರಾಯಗಳೇನು ಸರ್? ಸಂಶೋಧನೆ ಅಂತಂದ್ರೆ ಹೊಸ ಜ್ಞಾನ ತಿಳ್ಕೊಳ್ಳೋದು, ಹೊಸ ಜ್ಞಾನನ ಕಂಡು ಹಿಡಿಯೋದು. ಇದು ಹೊಸ ಪ್ರಕ್ರಿಯೆ ಅಂತೂ ಖಂಡಿತ ಅಲ್ಲ. ಯಾವಾಗ ಮನುಷ್ಯನ ಬುದ್ಧಿ ಬಂತೋ, ಬುದ್ಧಿಮಟ್ಟ ಬೆಳೆಯಕ್ಕೆ ಸ್ಟಾರ್ಟ್ ಆಯ್ತಲ್ಲೋ, ಯಾವಾಗ ಈ ಕುತೂಹಲ ಆಗ್ತಾ ಹೋದಂಗೆ ಮನುಷ್ಯ ತನ್ನ ಬಂದಿರುವಂತಹ ಸವಾಲುಗಳನ್ನ ಎದುರಿಸಲು ಸಣ್ಣ ಸಣ್ಣ ಸಂಶೋಧನೆಗಳನ್ನು ಮಾಡ್ತಾನೆ ಇದ್ದಾನೆ. ಹಾಗಾಗಿ ಆಯುರ್ವೇದದಲ್ಲಿರುವಂತಹ ವಿಚಾರಗಳು ಸಂಶೋಧನೆಯಿಂದ ಬಂದಿರುವಂತಹದ್ದೇ. ಈಗ ನಮ್ಮ ಸಂಹಿತೆಗಳ ಕಾಲದಲ್ಲಿ ಬರವಣಿಗೆ ಪದ್ಧತಿ ತುಂಬಾ ಉನ್ನತ ಮಟ್ಟದಲ್ಲಿ ಇರಲಿಲ್ಲ. ಹಾಗಾಗಿ ಬರವಣಿಗೆಯನ್ನ ಅವರು ಬಹಳ ಅಲ್ಪ ಶಬ್ದಗಳಲ್ಲಿ ಲಿಮಿಟ್ ಮಾಡಕ್ ಹೇಳಿದ್ರು. ಅದೇ ಚರಕ ಸಂಹಿತೆಯಲ್ಲಿ ಒಂದು ಶಬ್ದ ಬರುತ್ತೆ, ಪದೈರಲ್ಪಂ ಮತಿಂ ಬುದ್ಧ್ವ ಅಂತ. ನಮ್ಮ ಸಂಹಿತೆಗಳು ಅಲ್ಪ ಪದಗಳಲ್ಲಿ ಬರೆದಿದ್ದೀವಿ, ಬಟ್ ಇದರ ಅಪ್ಲಿಕೇಶನ್ ತುಂಬಾ ವಾಸ್ಟ್ ಇದೆ ಅಂತ ಅರ್ಥ. ಯಾಕಿದು ಅಂತಂದ್ರೆ ಅವಾಗ ರೈಟಿಂಗ್ ಟೆಕ್ನಾಲಜಿ ಬರಲಿಲ್ಲ. ಸೊ ಹಾಗಾಗಿ ಏನಾಗ್ತಾ ಇದೆ, ನಮ್ಮಲ್ಲಿ ಬರೀ ಒಂದು ಕನ್ಕ್ಲೂಷನ್ ಅಷ್ಟೇ, ಒಂದು ನಿರ್ಣಯ ಅಷ್ಟೇ ಒಂದು ಶ್ಲೋಕದಲ್ಲಿ ಬಂದಿದೆ. ಈ ನಿರ್ಣಯ ಬರಬೇಕು ಆದರೆ ಹಿಂದಿನ ಸ್ಟೆಪ್ಸ್ ಏನಿದೆ ನಮ್ಮ ಸಂಹಿತೆಗಳಲ್ಲಿ ದಾಖಲಾಗಿಲ್ಲ. ಸೊ ಹಾಗಾಗಿ ಈಗ ಒಂದು ಖದಿರ ಕುಷ್ಠಗ್ನ ಈ ಶಬ್ದ ಹೇಳಿದ್ರೆ ಖದಿರ ಕುಷ್ಠ ರೋಗಗಳೇ ಉಪಯುಕ್ತ ಅನ್ನೋ ಒಂದು ಕನ್ಕ್ಲೂಷನ್ ಬಂತು. ಯಾವ ಆಧಾರದ ಮೇಲೆ ಈ ಕನ್ಕ್ಲೂಷನ್ ಬಂದಿದೆ? ಈ ಡಾಕ್ಯುಮೆಂಟ್ ನಮ್ಮಲ್ಲಿ ಸಂಹಿತೆಯಲ್ಲಿ ಇಲ್ಲ ಅಂದ ಮಾತ್ರಕ್ಕೆ ಆಗಿಲ್ಲ ಅಂತಲ್ಲ. ಈ ಕನ್ಕ್ಲೂಷನ್ ಬರಬೇಕು ಆದ್ರೆ ಹಿಂದೆ ಒಂದು ಪ್ರೊಸೆಸ್ ಇದೆ, ಹಿಂದೆ ಒಂದು ರಿಸರ್ಚ್ ಕ್ವಶನ್ ಇದೆ, ಅದಕ್ಕೊಂದು ಮಟೀರಿಯಲ್ ಮೆಥಡ್ಸ್ ಇದೆ. ಅದಾಗಿ ಬಂದಿರುವಂತಹ ಕನ್ಕ್ಲೂಷನ್ ನಮ್ಮ ಹತ್ರ ಇದೆ. ಹಾಗಾಗಿ ನಾನು ಎಕ್ಸ್ಪೆರಿಮೆಂಟ್ ಮಾಡಿ ಇದನ್ನು ಕಂಡುಹಿಡಿದಿದ್ದೀನಿ, ನೀನು ಇದನ್ನು ಬಳಸುವಂತ ಸಂಹಿತೆಯಲ್ಲಿ ಕೊಟ್ಟು ಹೋಗಿದ್ದಾರೆ. ಹಾಗಾಗಿ ಸಂಹಿತೆಗಳಲ್ಲಿ ರಿಸರ್ಚ್ ಇಲ್ಲದೆ ಇರುವಂತಹ ಒಂದು ವಿಚಾರನೂ ಇಲ್ಲ. ಹಾಗಾಗಿ ಇನ್ನೂ ಒಂದು 4 ನಿಮಗೆ ತುಂಬ ವಿಶೇಷ ಪಿಕ್ಯುಲಿಯರ್ ಅನ್ನಿಸ್ಬೋದು. ನಾವು ಜನರಲಿ ಮಾತಾಡುವಾಗ ರಿಸರ್ಚ್ ಸಂಬಂಧಪಟ್ಟಂಗೆ ಬೇರೆ ಬೇರೆ ಥರ ಮಾತಾಡ್ಬಿಡ್ತೀವಿ. ರಿಸರ್ಚ್ ಸ್ಟಡೀಸ್ ಇದೆ, ಡಿಸೈನ್ ಇದೆ. ಐರಾನಿಕಲಿ ನಾವು ಸಂಹಿತೆ ನೋಡ್ತಾ ಹೋದಾಗ ನಮ್ಮಲ್ಲಿ ವಿಶೇಷ ಪಿಕ್ಯುಲಿಯಾರಿಟೀಸ್. ನಿಮಗೆ ಉದಾಹರಣೆ ಹೇಳಬೇಕು ಅಂದರೆ, ರಿಸರ್ಚಲ್ಲಿ ಒಂದು ಕೊಹಾರ್ಟ್ ಸ್ಟಡಿ ಅಂತ ಹೇಳ್ತೀವಿ. ಕೊಹಾರ್ಟ್ ಸ್ಟಡಿ ಅಂದರೆ ಒಂದು ಪಾಪ್ಯುಲೇಷನ್ನ ಒಂದು ಎಕ್ಸ್ಪೋಜರ್, ಒಂದು ಈವೆಂಟಿಂದ ಎಷ್ಟು ಎಕ್ಸ್ಪೋಸ್ ಆಗಿದೆ, ಇದು ಕಾಲಾಂತರದಲ್ಲಿ ಏನು ಪರಿಣಾಮ ಬೀರುತ್ತೆ ಅನ್ನೋದು ಹೇಳ್ತೀವಿ. ಉದಾಹರಣೆಗೆ ನಾವು ಸ್ಮೋಕಿಂಗಿಂದ ಕ್ಯಾನ್ಸರ್ ಆಗುತ್ತೆ. ಹಾಗೆ ಇದು ಸ್ಮೋಕರ್ಸ್ ಅನ್ನ ಒಂದು ಕಾಲದವರೆಗೆ ನೋಡಿ, ಹೌದಪ್ಪ ಇವ್ರ ಹತ್ರ ಇನ್ಸಿಡೆನ್ಸ್ ರೇಟ್ ಜಾಸ್ತಿ ಇದೆ ಅನ್ನೋ ಒಂದು ಕನ್ಕ್ಲೂಷನ್ ಇದೆ. ನಿಮಗೆ ತ್ರಿವರ್ಜಿತ ದ್ರವ್ಯ ಗೊತ್ತಿದೆ, ಒಂದು ಪಿಪ್ಪಲಿ ಕ್ಷಾರ ಲವಣ. ಕ್ಷಾರ ಸೇವಿಸಿದ್ರೆ ಈ ಪುಂಸ್ವಪಘಾತ ಆಗತ್ತೆ, ಶಾಂಡ್ಯತ್ವ ಆಗತ್ತೆ. ಲವಣ ಸೇರಿಸಿದ್ರೆ ನಿಮ್ದು ಕೇಶ ಹಾನಿ ಆಗತ್ತೆ, ಖಾಲಿತ್ಯ ಪಾಲಿತ್ಯ. ಇದೆಲ್ಲ ಹೇಗೆ? ಇದು ಏನೋ ಒಂದು ಡ್ರಗ್ ಕೊಟ್ಟು ನೋಡಿ ಮಾಡುವಂತಹದ್ದಂತೂ ಅಲ್ಲ. ಇದು ಸೌರಾಷ್ಟ್ರ ಬಾಹ್ಲಿಕ ದೇಶಗಳಲ್ಲಿ ನಮ್ಮ ಋಷಿಗಳು ಅಲ್ಲಿರುವಂತಹ ಜನರನ್ನ ಕಾಲಾಂತರದಲ್ಲಿ ನೋಡಿ, ಹೌದಪ್ಪ ಈ ಲವಣದಿಂದ ಈ ತರ ತೊಂದರೆ ಆಗಿದೆ, ಇದು ಒಂದು ಕೊಹಾರ್ಟ್ ಸ್ಟಡಿಗೆ ಒಂದು ಎಕ್ಸಾಂಪಲ್. ಈ ತರದ್ದು ಎಕ್ಸಾಂಪಲ್ ನಿಮಗೆ ಇನ್ವಿಟ್ರೋ ಸ್ಟಡಿ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಇನ್ವಿಟ್ರೋ ಅಂದ್ರೆ ನಾವು ಪಿಟ್ರಿ ಡಿಶ್ ಅಲ್ಲಿ ಮಾಡುವಂತಹ ಸ್ಟಡಿಗಳು. ನಿಮಗೆ ಜಲವರ್ಗದಲ್ಲಿ
ಒಂದು ಶ್ಲೋಕ ಬರುತ್ತೆ, ಪೇಯಂ ಗಾಂಗಮನ್ಯಥ ಏನಾಭಿವೃಷ್ಟಮಮಲಂ ಶಾಲ್ಯನ್ನಂ ರಾಜತೆ ಸ್ಥಿತಂ ಅಕ್ಲಿನ್ನಂ ಅವಿವರಣಂ ಚ ತತ್ಪೇಯಂ ಗಾಂಗಮನ್ಯಥ. ಏನು ಹೇಳ್ತಿದ್ದಾರೆ, ನಿಮ್ಮ ಹತ್ರ ಒಂದು ನೀರಿದೆ, ನೀರು ಕುಡಿಯೋಕ್ಕೆ ಯೋಗ್ಯನೋ ಇಲ್ವೋ ಅಂತ ಟೆಸ್ಟ್ ಮಾಡಬೇಕಾಗಿದೆ. ಅದಕ್ಕೆ ಏನು ಮಾಡ್ಬೇಕು, ನಾನು ನೇರವಾಗಿ ಸೇವಿಸಿದರೆ ನನಗೆ ಹಾನಿ ಆಗ್ಬೋದು. ಹಾಗಾಗಿ ನಾನು ಒಂದು ಆರ್ಟಿಫಿಷಿಯಲ್ ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡ್ತೀನಿ. ಏನು ಮಾಡ್ತೀನಿ, ಕುದಿಸಿರೋ ಅನ್ನ ತಗೊಳ್ತೀನಿ, ಅದನ್ನ ಒಂದು ಅದಕ್ಕೆ ಶಾಲ್ಯನ್ನ ಅಂತ ಹೇಳ್ತೀವಿ ನಾವು, ಅದನ್ನ ಒಂದು ರಜತ ಪಾತ್ರೆಯಲ್ಲಿ ಇಡ್ತೀನಿ. ನಾನು ರಜತ ಪಾತ್ರೆಯಲ್ಲಿ ಅನ್ನ ಇಟ್ಟು ಆ ನೀರನ್ನ ಅಲ್ಲಿ ಹಾಕ್ತೀನಿ. ಆ ನೀರನ್ನ ಸ್ವಲ್ಪ ಸಮಯದ ನಂತರ ಅದರಲ್ಲಿ ಕಲರ್ ಏನಾದರೂ ಚೇಂಜ್ ಆಗಿದ್ರೆ ಅಥವಾ ಅದರಲ್ಲಿ ರಸ ಚೇಂಜ್ ಆಗಿದ್ರೆ, ಟೇಸ್ಟ್ ಎರಡು ಚೇಂಜ್ ಆಗಿದ್ರೆ ಅದು ಒಳ್ಳೇದಲ್ಲ ಅಂತ ಹೇಳ್ತೀನಿ. ಯಾಕೆ ಹೇಳ್ತೀನಿ, ನನಗೆ ಗೊತ್ತಿದೆ ಈ ಆಹಾರ ಒಳಗೆ ಹೋದ್ಮೇಲೆ ನಾನು ಆಮೇಲೆ ಸೇವಿಸಿರೋ ನೀರಿನ ಜೊತೆನೇ ರಿಯಾಕ್ಷನ್ ಆಗಬೇಕು, ಸಂಪರ್ಕ ಬರಬೇಕು. ಆಮೇಲೆ ಅದೆಲ್ಲಾಗತ್ತೆ, ಆಮಾಶಯದಲ್ಲಾಗತ್ತೆ. ಆಮಾಶಯ ಅಂದರೆ ಸ್ಟಮಕ್ ಅಲ್ಲಿ ಹ್ಯೂಜ್ ಅಮೌಂಟ್ ಆಫ್ ಆಸಿಡ್ ಇದೆ, HCl, ಎಲ್ಲ ಆಸಿಡ್ಗಳು ಹುಳಿ. ಹಾಗಾಗಿ ನಾನು ರಜತ ಪಾತ್ರೆ ನಮ್ಮ ಸಂಹಿತೆ ಪ್ರಕಾರ ಬೆಳ್ಳಿ ರಸ ಹುಳಿ ಪದಾರ್ಥ. ಅದು ಹುಳಿ ಪದಾರ್ಥವನ್ನ ನಾನು ಪ್ರಧಾನವಾಗಿ ಸೇವಿಸುವಂತ ಅನ್ನದ ಜೊತೆ ಒಳಗೇನಾಗತ್ತಲ್ಲ ಅದನ್ನ ಹೊರಗೆ ಮಾಡಿ ನೋಡ್ತಾ ಇದ್ದೀನಿ ನಾನು. ಹಾಗಾಗಿ ಒಂದು ಇನ್ ವಿಟ್ರೋ ಸ್ಟಡಿ ಮಾಡಿ ನಾನು ಇದು ಒಳ್ಳೇದೋ ಇಲ್ವೋ ಅಂತ ನೋಡ್ತಾ ಇದ್ದೀನಿ. ಇದು ಇನ್ ವಿಟ್ರೋ ಸ್ಟಡಿ ಆಯ್ತು. ಅದೇ ಕಂಟೆಕ್ಸ್ಟ್ ಅಲ್ಲಿ ನಿಮ್ಗೊಂದು ಇನ್ನೊಂದು ಸಣ್ಣದು ಕಂಪೇರಿಟಿವ್ ಸ್ಟಡಿ ಬಗ್ಗೆನೂ ಹೇಳಿ ಮುಗಿಸ್ಬಿಡ್ತೀನಿ. ಎಕ್ಸಾಂಪಲ್ ಏನು ಅಂತಂದ್ರೆ, ನಾವು ಕಬ್ಬಿನ ಹಾಲು ಕುಡಿತೀವಿ. ನಮ್ಮ ಸಂಹಿತೆಯಲ್ಲಿ ಕಬ್ಬಿನ ಹಾಲು 2 ಅಂತ ಹೇಳ್ಬಿಡ್ತಾರೆ. ಏನು, ಒಂದು ಯಂತ್ರದಿಂದ ಬಂದಿರುವಂತಹ ಕಬ್ಬಿನ ಹಾಲು, ಒಂದು ನೇರ ನಾವು ಆಚೂಷಣೆ ಮಾಡಿರುವಂತಹ ಕಬ್ಬಿನ ಹಾಲು. ಸೊ ಯಂತ್ರದಿಂದ ಬಂದಿರುವಂತಹ ಕಬ್ಬಿನ ಹಾಲು ನೇರ ಆಚೂಷಣೆ ಮಾಡಿರೋದಕ್ಕಿಂತ ಕೆಟ್ಟದ್ದು, ಅಧಮ ಅಂತ ಹೇಳ್ತೀವಿ ನಾವು. ಯಾಕೆ ಅಂತಂದ್ರೆ ಆ ಯಂತ್ರದಲ್ಲಿ ಆ ಇಂಟರ್ ನೋಡ್ ಮಧ್ಯದಲ್ಲಿರುವಂತಹ ರಸನೂ ಸೇರಿರುತ್ತೆ, ಅದರಲ್ಲಿ ಕ್ರಿಮಿ ಏನಾದರೂ ಇದ್ರೆ ಅದರ ಅಂಶನೂ ಸೇರಿರುತ್ತೆ. ಅಷ್ಟಾಗಿನೂ ನಾನು ಆ ಹಾಲು ಬಂದ ಮೇಲೆ ನಾನು ಇಮಿಡಿಯೇಟ್ಲಿ ತಗೊಳ್ಳದೇ ಇರಬಹುದು. ಒಂದು 10-15 ನಿಮಿಷ ಆದ್ಮೇಲೆನೂ ಇವೆಲ್ಲ 3 ಕಾರಣಗಳಿಂದ ನಮ್ಮ ಸಂಹಿತೆಗಳಲ್ಲಿ ಇದನ್ನ ವಿದಾಹಿ ಅಂತ ಹೇಳ್ತಾರೆ. ಇದು ಪಿತ್ತ ವೃದ್ಧಿ ಆಗತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಏನಿದೆ, ಒಂದು ಯಂತ್ರ ನಿಷ್ಪೀಡಿತ ಕಬ್ಬಿನ ರಸ, ಒಂದು ನೇರ ಆಚೂಷಣೆ ಮಾಡಿರುವಂತಹ ಕಬ್ಬಿನ ರಸ, 2 ಕಂಪೇರ್ ಮಾಡಿ ಸಂಶೋಧನೆ ಮಾಡಿತಾನೆ ಬಂದಿರುವಂತಹ ವಿಚಾರ. ಹಾಗಾಗಿ ಪ್ರತಿಯೊಂದು ಶ್ಲೋಕದಲ್ಲಿಯೂ ಪ್ರತಿಯೊಂದು ಹಂತದಲ್ಲೂ ನಾವು ಸಂಶೋಧನೆಗಳನ್ನು ನಮ್ಮ ಸಂಹಿತೆಗಳಲ್ಲಿ ನೋಡ್ತಾ ಬರ್ತೀವಿ. ಇದು ಜಸ್ಟ್ ನಾವು ಕಣ್ಣನ್ನ ತೆರೆದು ಓದಿದ್ರೆ ಎಲ್ಲ ವಿಚಾರ ಸ್ಪಷ್ಟವಾಗ್ತಾ ಹೋಗುತ್ತೆ. ಹಾಗಾಗಿ ಈ ತರದೊಂದು ಚರ್ಚೆಗಳು ನಮ್ಮ ಮಧ್ಯೆ ಆಗ್ಲಾಗ ಆಗ್ತಿರ್ಬೇಕನ್ಸತ್ತೆ. ಕೇವಲ ದ್ವಂದ್ವಗಳನ್ನ ಇಟ್ಕೊಂಡೆ, ಕೇವಲ ಅರ್ಧಂಬರ್ಧ ನಾಲೆಡ್ಜ್ ಅನ್ನು ಇಟ್ಕೊಂಡೆ ನಾವು ಚರ್ಚೆನ ಮಾಡ್ತಾ ಹೋದ್ರೆ ನಾವು ಆ ಹಂತದಿಂದ ಮುಂದಿನ ಹಂತವನ್ನ ತಲುಪಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಪ್ರತಿ ಸರ್ನ ಎಕ್ಸ್ಪ್ಲನೇಷನ್ ಕೇಳ್ತಾ, ಒಂದು ಕೊಹರ್ಟ್ ಸ್ಟಡಿಗೆ, ಒಂದು ಕ್ರಾಸ್ ಸೆಕ್ಷನ್ ಸ್ಟಡಿಗೆ, ಒಂದು ಇನ್ವಿಟ್ರೋ ಸ್ಟಡಿ ಎಕ್ಸಾಂಪಲ್ಸ್ ಕೇಳ್ತಾ ಇದ್ರೆ ನಮ್ಮ ಶಾಸ್ತ್ರದಲ್ಲಿ ಇಷ್ಟೊಂದು ವಿಜ್ಞಾನ ಅಂದ್ರೆ ರಿಸರ್ಚ್ ಅಡಗಿದೆ ಅಲ್ಲ ಅನ್ನೋದನ್ನ ನೋಡ್ಬೋದಾಗತ್ತೆ.